ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕುರ್ಚಿ ಕದನ ತಾರಕಕ್ಕೇರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಕುರ್ಚಿ ಕಾಳಗ ನ್ಯೂಸ್ ಟಾಪ್ 9ನಲ್ಲಿ. ಕುರ್ಚಿ ಕಾಳಗ ನಡೀತಾ ಇರುವ ಹೊತ್ತಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯ ಕೇಳಿದ್ರು. ರಾತ್ರಿ 8 ಗಂಟೆಗೆ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಈ ವೇಳೆ ರಾಜಕೀಯದ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ರು. ಖರ್ಗೆ ನಿವಾಸದಿಂದ ಹೊರಬಂದು ಮಾತನಾಡಿದ ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂದ್ರು. Whenever they call me, I will go. See, my clarity is whatever decision taken by the High Command, I will follow it. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಎಲ್ಲ ಲೀಡರ್ಗಳು, ಮಂತ್ರಿಗಳು, ನಾನು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳಬೇಕು. ನಾನು ಖರ್ಗೆ ಅವರ ಜೊತೆ 1.5 ಗಂಟೆ ಚರ್ಚೆ ಮಾಡಿದ್ದೇವೆ. ಯಾವಾಗ ನನ್ನನ್ನ ಕರೀತಾರೆ ಆಗ ನಾನು ದೆಹಲಿಗೆ ಹೋಗುತ್ತೇನೆ ಅಂದಿದ್ದಾರೆ. ಅಲ್ಲದೆ ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ಳುತ್ತೇನೆ ಎಂದಿದ್ದಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತು ನಾನು ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಆದರೆ ತೀವ್ರ ನಾಯಕತ್ವ ಬದಲಾವಣೆ ಬಗ್ಗೆ ಏನು ಮಾತನಾಡಿಲ್ಲ. ಇದೊಂದು ಕರ್ಟಸಿ ಭೇಟಿ ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ದೇನೆ. ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತನಾಡಿದ್ದೇವೆ ಅಂತ ತಿಳಿಸಿದ್ರು. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು, ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ, ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಕರ್ಟಸಿ ಒಂದು ಕರ್ಟಸಿ ಕಾಲ ಅಷ್ಟೇ. ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ವಿಚಾರವಾಗಿ ಮಾತನಾಡಿದ ಸಿಎಂ, ನೀವೇ ಚರ್ಚೆ ಹುಟ್ಟು ಹಾಕಿರೋದು ಅಂತ ಮಾಧ್ಯಮದವರ ಮೇಲೇನೆ ಬೆರಳು ತೋರಿಸಿದ್ರು. ನಾನು ಇಂಟೆಲಿಜೆನ್ಸ್ ಕಡೆಯಿಂದಲೂ ಮಾಹಿತಿ ಪಡೆದಿದ್ದೇನೆ. ಶಾಸಕರ ಹತ್ತಿರ ಏನು ಮಾಹಿತಿ ಕೇಳಿಲ್ಲ ಅಂತ ಹೇಳಿದ್ರು. ಓನ್ಲಿ ಸ್ಪೆಕ್ಯುಲೇಷನ್, ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. ನಾನು ಮಾಹಿತಿ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLA ಗಳ ಹತ್ರ ಕೇಳಿಲ್ಲ. 1.5 ಗಂಟೆ ಖರ್ಗೆ ಜೊತೆ ಚರ್ಚೆ ನಡೆಸಿದ ಸಿಎಂ ಊಟ ಮಾಡಿದ್ದೇನೆ ಅಂದ್ರು. ಬೋಂಡಾ, ಈರುಳ್ಳಿ ಬಜ್ಜಿ ಮಾಡಿಸಿದ್ರು. ಡ್ರೈ ಫ್ರೂಟ್ಸ್ ತಿಂದಿದ್ದೇನೆ. ಅಲ್ಲದೆ ನಾನು ಡಲ್ ಆಗಿಯೇ ಇಲ್ಲ. ನಾನು ಯಾವಾಗಲೂ ಡಲ್ ಆಗೋ ಪ್ರಶ್ನೆನೇ ಇಲ್ಲ. ಡಲ್ ಆಗೋದೂ ಇಲ್ಲ. ತೀವ್ರವಾಗಿ ಖುಷಿಯಾಗಿಯೂ ಇರಲ್ಲ ಅಂತಂದ್ರು. ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೋಡಪ್ಪ, ನಾನು ಯಾವಾಗಲೂ ಡಲ್ ಆಗೋ ಪ್ರಶ್ನೆನೇ ಇಲ್ಲ. ಗೊತ್ತಾಯ್ತಾ? ಡಲ್ ಆಗೋದು ಇಲ್ಲ, ಅತಿ ಖುಷಿನೂ ಪಡೋದು ಇಲ್ಲ. ಅಧಿಕಾರ ಬದಲಾವಣೆ ಬಗ್ಗೆ ನಾಯಕರಿಂದ ಪದೇ ಪದೇ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಸಿಎಂ, ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡರೂ ಅದನ್ನ ಫಾಲೋ ಮಾಡ್ತೇವೆ. ಯಾವಾಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂಬ ಪ್ರಶ್ನೆಗೆ ಅತಿ ಶೀಘ್ರದಲ್ಲೇ ಎಂದಷ್ಟೇ ಹೇಳಿದ್ದಾರೆ. Whenever they call me, I will go. See, my clarity is whatever decision taken by the High Command, I will follow it. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ, ನಾನು ಯಾವಾಗ ಬೇಕಾದರೂ ಖರ್ಗೆಯನ್ನ ಭೇಟಿ ಮಾಡಬಹುದು ಅಂದ್ರು. ಒಂದೇ ಏರಿಯಾದಲ್ಲಿ ಇದ್ದೇನೆ, 100 ಮೀಟರ್ನಷ್ಟೇ ದೂರ ಇದ್ದೇವೆ ಅಂತ ಹೇಳಿದ್ರು. It is my duty whenever I require, whenever he is free, whenever I can go and walk in any time. ಒಂದೇ ಏರಿಯಲ್ಲಿ ಇದ್ದೀವಿ, ವಿತಿನ್ 100 ಮೀಟರ್ಸ್, 200 ಮೀಟರ್ಸ್. ಸದ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದು ರಾಜಕೀಯ ಬೆಳವಣಿಗೆಗಳು ಅವರ ನಿವಾಸಕ್ಕೆ ಶಿಫ್ಟ್ ಆದಂತಿದೆ. ನಿನ್ನೆ ಕೂಡ ಶಾಸಕರು, ಸಚಿವರು ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಅಜಯ್ ಸಿಂಗ್, ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಆದಿಯಾಗಿ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.